ನಾವು ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ಇಂಥ ದೇವರ ಆರಾಧನೆ ಮಾಡಬೇಕು, ಇಂಥ ಜ್ಯೋತಿಷಿಗಳ ಹತ್ರ ಹೋಗಬೇಕು ಅನ್ನೋ ಸೂಚನೆ ಕೊಡೋದು ಗುರುಗ್ರಹ. ತಿಳ್ಕೊಳ್ಳಿ. ಬಂದಂಥ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ಪೂಜೆ ಟೈಮ್ಗೆ ಯಾರೋ ಬರ್ತಾನೆ, ಗಲಾಟೆ ಮಾಡ್ತಾನೆ, ಎಲ್ಲರೂ ಆಗಿತ್ತಾನೆ ಮಾಡ್ತಾನೆ, ಅವ್ರನ್ನ ನಾವು ಮಾತಾಡಿಸಿ ಧೈರ್ಯದಿಂದ ಮತ್ತೆ ಕಾರ್ಯವನ್ನು ಮುಂದುವರಿಸ್ತೀವಿ ಅಂದರೆ ಕುಜನ ಕೃಪೆ ಬೇಕು. ನೀವು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀರ, ಒಬ್ಬ AS ಆಫೀಸರ್ಗೆ ಹೇಳ್ತೀರಾ, ಒಬ್ಬ ಮಿನಿಸ್ಟ್ರಿಗೆ ಹೇಳ್ತೀರಾ, ಯಾರೋ ಗುರುಗಳಿಗೆ ಹೇಳ್ತೀರಾ, ಅವರು ಅವ್ರು ಸತ್ಯನಾರಾಯಣ ಪೂಜೆಗೆ ಹೋಗಲೇಬೇಕು ಹೇಳಿದಾನೆ ಪಾಪ ಅಂಥೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಬರೋದಕ್ಕೆ ರವಿಯ ಕೃಪೆ ಬೇಕು. ನವಗ್ರಹಗಳ ಆರಾಧನೆಯು ಪ್ರತಿದಿನ ಪ್ರತಿ ನಿಮಿಷ ನಮಗೆ ಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ರಶ್ಚ ರಾಹುವೆ ಕೇತುವೆ ನಮಃ ಪ್ರತಿದಿನವೂ ಹೇಳಬೇಕು. ಹಾಗಾಗಿ ಜ್ಯೋತಿಷ್ಯವೂ ಅಷ್ಟೇ ಗ್ರಹಗಳೊಂದಿಗೆ, ನಕ್ಷತ್ರಗಳೊಂದಿಗೆ, ತಿಥಿಗಳೊಂದಿಗೆ, ಯೋಗ ಕರಣಗಳೊಂದಿಗೆ, ರಾಶಿಯೊಂದಿಗೆ ಸೇರಿದೆ ಈ ಜ್ಯೋತಿಷ್ಯವು ಕೂಡ. ಅದು ಕೂಡ ಒಂದು ಯೋಗವೇ. ಆಮೇಲೆ ಬಹಳಷ್ಟು ಜನ ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಬಿ ಗಣಪತಿಯವರೇ, ಸರ್ ನಾನು ಹೋದ ವರ್ಷನೇ ನಿಮ್ಮ ಜ್ಯೋತಿಷ್ಯ ಕೇಂದ್ರಕ್ಕೆ ಬರಬೇಕು ಅಂದ್ಕೊಂಡೆ, ಅದು ಯಾಕೋ ಬರೋಕ್ಕಾಗಲಿಲ್ಲ, ಈಗ ಬರೋಂಗಾಯ್ತು ನೋಡಿ ಅಂತ. ನಾನು ಅವ್ರಿಗೆಲ್ಲರಿಗೂ ಹೇಳ್ತೀನಿ, ನಾವು ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ಇಂಥ ದೇವರ ಆರಾಧನೆ ಮಾಡಬೇಕು, ಇಂಥ ಜ್ಯೋತಿಷಿಗಳ ಹತ್ರ ಹೋಗಬೇಕು ಅನ್ನೋ ಸೂಚನೆ ಕೊಡೋದು ಗುರುಗ್ರಹ. ತಿಳ್ಕೊಳ್ಳಿ. ಗುರುಗ್ರಹದ ಪ್ರೇರಣೆನೇ ಆಗಬೇಕು. ನಾವೇನೋ ತಿಳ್ಕೊಂಡಿರ್ತೀವಿ, ನಾನೇನೋ ಅಂದ್ಕೊಂಡೆ, ನಂದೇನೋ ಪ್ಲಾನ್ ಮಾಡಿದೆ, ಅದಲ್ಲ. ನಾವು ಪ್ಲಾನ್ ಮಾಡೋದು ಯಾವುದು ಅಂತಂದರೆ, ಯಾರ್ಯಾರು ಮದುವೆಗೆ ಅಂತ ಕರೆದು ಇನ್ವಿಟೇಷನ್ ಕೊಟ್ಟಾಗ ಆ ಮದುವೆಗೆ ಯಾರ್ಯಾರು ಹೋಗಬೇಕು, ಹೇಗೆ ಹೋಗಬೇಕು ಅಂತ ಪ್ಲಾನ್ ಮಾಡೋದು ಮನುಷ್ಯ. ಮನೆಯಲ್ಲಿ ದಿನಸಿ ಮುಗಿದಾಗ ಯಾವ ಮಾರ್ಟ್ಗೆ ಹೋಗಬೇಕು ಅಂತ ಡೈರೆಕ್ಟ್ ಡಿಸೈಡ್ ಮಾಡೋದು ಮನುಷ್ಯ. ಬೇಜಾರಾದಾಗ ಯಾವ ಮಾಲ್ಗೆ ಹೋಗಬೇಕು, ಯಾವ ಥಿಯೇಟ್ರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡೋದು ಮನುಷ್ಯ. ಆದರೆ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ದೇವರ ಆರಾಧನೆ ನೀನೀಗ ಮಾಡ್ಕೋಬೇಕು ಅನ್ನುವ ಸೂಚನೆಯನ್ನು ಕೊಡೋದು ಮಾತ್ರ ಗುರುವೇ. ಗುರು ನಿಮ್ಮ ಪಾಲಿಗೆ ಅವಾಗ ಬಂದಿದೆ ಅಂತ ಆವಾಗ ಮಾತ್ರ ನೀವು ಒಂದು ದೇವಸ್ಥಾನಕ್ಕೆ, ಒಂದು ತೀರ್ಥಕ್ಷೇತ್ರ ಯಾತ್ರೆಗೆ, ಒಂದು ಜ್ಯೋತಿಷ್ಯ ಕೇಳುವ ಸ್ಥಾನಕ್ಕೆ ಬರುವುದಕ್ಕೆ ಗುರು ಪ್ರೇರಣೆ ಆಗಿರುತ್ತದೆ, ತಿಳಿದುಕೊಳ್ಳಿ. ಅದಕ್ಕೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿಬಿಟ್ರೆ ನಮಗೆ ಅಲ್ಲಿ ಗುರುಗಳಿಗೆ ಮತ್ತು ಬ್ರಹ್ಮ ವಿಷ್ಣುಗಳಿಗೆ ನಾವು ಸೇರಿದಂಗಾಗುತ್ತೆ. ಈ ಗುರು ಪ್ರೇರಣೆ ಆಯಿತು, ನಾವು ಹೋಗೋದಕ್ಕೆ ಮನಸ್ಸು ಮಾಡಬೇಕು. ಈಗ ಗ್ರಹಗಳ ವಿಚಾರ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ. ನವಗ್ರಹಗಳ ಬಿಟ್ಟು ನಮ್ಗೆ ಯಾವುದೋ ದೇವರಿಲ್ಲ ಅನ್ನೋದು ಕೇಳ್ತೀನಿ. ಗುರು ಪ್ರೇರಣೆ ಆಗೋಯ್ತು. ಇನ್ನು ಹೋಗೋದಕ್ಕೆ ಮನಸ್ಸು ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೆ ಅದಕ್ಕೊಂದು ಬೇರೆ ಗ್ರಹ ಇದೆ, ಅದ್ಯಾವುದು? ಚಂದ್ರ. ಅದೇ ಮನಸ್ಸು. ಉದಾಹರಣೆಗೆ ನಾವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಬೇಕು ಅನ್ನೋ ಒಂದು ತಲೆಗೆ ಯೋಚನೆ ಕೊಡೋದು ಗುರು. ಎಷ್ಟೋ ದಿನದಿಂದ ನಾನು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಾಗೇ ಇಲ್ಲ ಅಂದರೆ ಚಂದ್ರ ಇನ್ನೂ ಕೆಲಸ ಶುರು ಮಾಡಿಲ್ಲ. ಹಂಗಂದ ತಕ್ಷಣ ಕ್ಯಾಲೆಂಡರ್ ತೋದ್ವಿ, ಡೇಟ್ ಮಾರ್ಕ್ ಮಾಡಿದ್ವಿ, ಅಂಗಡಿಗೆ ಹೋಗಿ ಸಾಮಾನು ತಂದ್ವಿ, ಅರ್ಚಕರನ್ನು ಬುಕ್ ಮಾಡಿದ್ವಿ, ಚಂದ್ರ ಕೆಲಸ ಮುಗೀತು. ಅದಾದ ನಂತರ ಅಂಗಡಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಸಾಮಾನು ತರಬೇಕು, ಅರ್ಚಕರಿಗೆ ಫೋನ್ ಮಾಡಬೇಕು. ಈ ದೈಹಿಕ ಚಟುವಟಿಕೆ ಆಗಬೇಕು ಅಂದರೆ ಅದಕ್ಕೆ ಶನಿಯ ಕೃಪೆ ಬೇಕು. ಯಾಕೆಂದರೆ ಕರ್ಮಕಾರಕ ಶನಿ, ಕೆಲಸ ಮಾಡೋಕ್ಕೆ ಶನಿ ಬೇಕಲ್ಲ, ಶನಿ ಬೇಕು. ಅದಾಗಲಿಲ್ಲ ಅಂದರೂ ಕೂಡ ಎಲ್ಲ ಅಲ್ಲಲ್ಲೇ ಇರುತ್ತೆ. ಅಯ್ಯೋ ಅರ್ಚಕರಿಗೆ ಹೇಳೇ ಇಲ್ಲ, ನಾವಿನ್ನು ಮಾಡೇ ಇಲ್ಲ ಅನ್ನಂಗಾಗತ್ತೆ. ಶನಿ ಕೃಪೆ ಬೇಕು. ಸರಿ, ಡೇಟ್ ಫಿಕ್ಸ್ ಆಯಿತು, ಸಾಮಾನೆಲ್ಲ ತಂದಾಯಿತು, ಎಲ್ಲವೂ ಆಯಿತು. ಇನ್ನು ಮನೆ ಶುದ್ಧ ಆಗಬೇಕು, ಹೊಸ ಬಟ್ಟೆ ತರಬೇಕು, ನಾವು ಎಲ್ಲ ಪರಿಶುದ್ಧರಾಗಬೇಕು, ಶುಕ್ರನ ಕೃಪೆ ಬೇಕು. ಇಲ್ಲ ಅಂದರೆ ನಾವು ಮನೆಯಲ್ಲಿರ್ತಕ್ಕಂಥ ಹಳೆ ಬಟ್ಟೆನೇ ಒಗೆದು ಒಣಗಿಸ್ಕೊಂಡು ಅದನ್ನೇ ನಾವು ಐರನ್ ಮಾಡ್ಕೊಂಡು ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ, ಶುಕ್ರನ ಕೃಪೆ ಆಗಲಿಲ್ಲ ಅಂದರೆ. ಆದರೂ ನೆಕ್ಸ್ಟು ಬಟ್ಟೆನೂ ಹಾಕ್ಕೊಂಡ್ವಿ, ಅರ್ಚಕರು ಮಂತ್ರ ಶುರು ಮಾಡಿದ್ರು, ಪೂಜೆ ಮಾಡ್ತಾ ಇದ್ದೀವಿ, ಆ ಮಂತ್ರದ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಬೇಕು. ಬುಧನ ಕೃಪೆ ಬೇಕು ಏಕಾಗ್ರತೆಗೆ. ಇಲ್ದವರೆ ಮಂತ್ರ ಒಂದು ಕಡೆ, ನಮ್ಮ ಪೂಜೆ ಒಂದು ಕಡೆ. ಎಷ್ಟು ನವಗ್ರಹಗಳ ಕೃಪೆ ನಮಗೆ ಇಂಚಿಂಚು ನಿಮಿಷವೂ ಎಷ್ಟು ಬೇಕು ಅನ್ನೋದು ಕೇಳ್ತಾ ಇದ್ದೀನಿ ಗಣಪತಿಯವರೇ. ಅದಾದ ನಂತರ ನಮಗೆ ಇದೆಲ್ಲ ಆ್ಯಕ್ಟಿವ್ ಆಗಬೇಕು. ನಾವು ಈ ಕಾರ್ಯಕ್ರಮ ಮುಗಿಯೋವರೆಗೂ ನಾವು ದೈಹಿಕವಾಗಿ ಸದೃಢರಾಗಿರ್ಬೇಕಂದ್ರೆ
ಬಂದಂಥ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ಪೂಜೆ ಟೈಮ್ಗೆ ಯಾರೋ ಬರ್ತಾನೆ, ಗಲಾಟೆ ಮಾಡ್ತಾನೆ, ಎಲ್ಲರೂ ಆಗಿತ್ತಾನೆ ಮಾಡ್ತಾನೆ, ಅವ್ರನ್ನ ನಾವು ಮಾತಾಡಿಸಿ ಧೈರ್ಯದಿಂದ ಮತ್ತೆ ಕಾರ್ಯವನ್ನು ಮುಂದುವರಿಸ್ತೀವಿ ಅಂದರೆ ಕುಜನ ಕೃಪೆ ಬೇಕು ಧೈರ್ಯಕ್ಕೆ. ಅಲ್ಲಿಗೆ ಕುಜನ ಕೃಪೆ ಆಯಿತು. ಇಷ್ಟು ಗ್ರಹಗಳ ಕೃಪೆ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಯಿತು. ನೋಡಿ ಎಷ್ಟು ನಿಮಿಷನೂ ಕೂಡ ಯಾವ ಗ್ರಹಗಳು ಬೇಕು. ಇಷ್ಟೆಲ್ಲ ಕಾರ್ಯ ಆಗೋದಕ್ಕೆ ಗ್ರಹಗಳ ರಾಜ ರವಿಯ ಕೃಪೆ ಬೇಕು. ರವಿಯ ಕೃಪೆ ಯಾಕೆ ಬೇಕು? ನೀವು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀರ, ಒಬ್ಬ AS ಆಫೀಸರ್ಗೆ ಹೇಳ್ತೀರಾ, ಒಬ್ಬ ಮಿನಿಸ್ಟ್ರಿಗೆ ಹೇಳ್ತೀರಾ, ಯಾರೋ ಗುರುಗಳಿಗೆ ಹೇಳ್ತೀರಾ, ಅವ್ರು ಸತ್ಯನಾರಾಯಣ ಪೂಜೆಗೆ ಹೋಗಲೇಬೇಕು ಹೇಳಿದಾನೆ ಪಾಪ ಅಂಥೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಬರೋದಕ್ಕೆ ರವಿಯ ಕೃಪೆ ಬೇಕು. ರವಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾರಕ. ಹಾಗಾಗಿ ನಾನು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾವು ಪೂಜೆ ಮಾಡುವ ದೇವರುಗಳು ಕುಲದೇವರುಗಳು, ಆ ದೇವರುಗಳ ಜೊತೆಗೆ ನವಗ್ರಹಗಳ ಆರಾಧನೆಯೂ ಪ್ರತಿದಿನ ಪ್ರತಿ ನಿಮಿಷ ನಮಗೆ ಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ರಶ್ಚ ರಾಹುವೆ ಕೇತುವೆ ನಮಃ ಪ್ರತಿದಿನವೂ ಹೇಳಬೇಕು. ನಿಮಿಷವೂ ಈ ಗ್ರಹಗಳ ಪ್ರೇರಣೆ ಬೇಕು. ನಾವು ಮಲಗಿದ್ದು ಬೇಗ ಎದ್ದೇಳೋಕ್ಕೂ ಕೂಡ ಎದ್ದೇಳೋ ಮನಸ್ಸು ಮಾಡೋಕ್ಕೆ ಚಂದ್ರನ ಪ್ರೇರಣೆ ಬೇಕು, ನಿದ್ರೆ ಬರೋಕ್ಕೂ ಚಂದ್ರನ ಪ್ರೇರಣೆ ಬೇಕು, ಕೆಲಸ ಕಾರ್ಯಗಳು ಮಾಡೋಕ್ಕೆ ಶನಿ ಪ್ರೇರಣೆ ಬೇಕು, ದೇವರ ಕೆಲಸಗಳನ್ನ ಮಾಡೋಕ್ಕೆ ಗುರು ಪ್ರೇರಣೆ ಬೇಕು, ಓದೋಕ್ಕೆ ಮಕ್ಕಳಿಗೆ ಏಕಾಗ್ರತೆ ಬುಧನ ಪ್ರೇರಣೆ ಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು, ನೀಟಾಗಿರಬೇಕು, ಸ್ನಾನಗೇನ ಮಾಡಿ ಶುಕ್ರನ ಪ್ರೇರಣೆ ಬೇಕು, ರಾಹು ಕೇತುಗಳ ಕೃಪೆಯೂ ಬೇಕು. ನಾವು ನಡೆಯುವಾಗ ಓಡಾಡುವಾಗ ಜಾರಿ ಬಿದ್ದು ಮೂಳೆ ಮುರ್ಕೋಬಾರದು ಅಂದರೆ ರಾಹು ಕೇತುಗಳ ಕೃಪೆ ಬೇಕು. ರಾಹು ನಮ್ಮ ಜೊತೆನೇ ಬರ್ತಿರ್ತಾನೆ. ರಾಹು ನಮ್ಮ ಕುಂಡ್ಲಿ ಚೆನ್ನಾಗಿತ್ತಾ, ಗುಂಡಿ ಇಲ್ಲಿದ್ರೆ ಈಗ ಸೈಡಿಂದ ಹೋಗೋಂಗೆ ಮಾಡ್ತಾನೆ. ರಾಹು ಚೆನ್ನಾಗಿಲ್ವಾ, ಗುಂಡಿಗೆ ಕಾಲಿಡೋಂಗೆ ಮಾಡ್ತಾನೆ, ಅಲ್ಲಿಂದ ಬಿದ್ದು ಕಾಲು ಮುರ್ಕೊಳ್ಳೋ ಹಾಗೆ ಮಾಡ್ತಾನೆ. ಹಾಗಾಗಿ ಈ ಗ್ರಹಗಳನ್ನು ನಾವು ಪ್ರತಿ ಗಂಟೆ ಪ್ರತಿದಿನ ನೆನೆಯಬೇಕು ಅಂತೂ ಹೇಳುವುದರ ಒಂದಿಗೆ ನಾವು ಇಂದಿನ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಮುಗಿಸುವ ಪ್ರಯತ್ನವನ್ನು ಮಾಡಬಹುದು. ಹಾಗಾಗಿ ಪ್ರತಿದಿನ ನಮಃ ಸೂರ್ಯ ಹೇಳ್ಕೊಳ್ಳಿ, ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ಕೊಳ್ಳಿ, ನಮಃ ಸೂರ್ಯಾಯ ಚಂದ್ರಾಯ ಹೇಳ್ಕೊಳ್ಳಿ, ಲಾಸ್ಟ್ಗೆ ಅಸತೋಮ ಸದ್ಗಮಯವನ್ನು ಕೂಡ ಹೇಳಿಕೊಳ್ಳಿ. ಗ್ರಹಗಳ ಆರಾಧನೆಯನ್ನು ಒಬ್ಬರು ತಪ್ಪದೆ ಮಾಡಿಕೊಳ್ಳಿ ಅಂತ ಹೇಳುವ ಪಂಚಾಂಗ ಶ್ರವಣದಲ್ಲಿನ ಒಂದು ಹೊಸ ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ಅದರಲ್ಲಿ ಸಫಲರಾದೆವು ಅನ್ನುವ ಒಂದು ಮನಸ್ಸಂಕಲ್ಪ. ಮುಂದೇನು? ಮುಂದೆ ಒಂದು ಪ್ರಕಟಣೆ, ಪ್ರೇಕ್ಷಕರಿಗೆ ಒಂದು ಪ್ರಕಟಣೆ. ಬೋರ್ಡನ್ನ ಆಲ್ರೆಡಿ ನೋಡ್ತಿದ್ದಾರೆ ಯಾವುದಂತ. ಆತ್ಮೀಯರೇ, ಹೋದ ಎಪಿಸೋಡ್ನಲ್ಲಿ ಬಿ ಗಣಪತಿಯವರು ಕೇಳಿದರು ಅದ್ರ ಬಗ್ಗೆ, ನೀವು ಧ್ಯಾನ ಎಷ್ಟು ಮಾಡ್ತೀರಿ, ಏನು ಮಾಡ್ತೀರಿ ಅಂತ. ನಾನು 2015-16ರಿಂದ 10 ವರ್ಷಗಳಿಂದ ಧ್ಯಾನವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಕುಂಡಲಿನಿ ಧ್ಯಾನ ದೀಕ್ಷೆ ಕೂಡ ಆಗಿತ್ತು. ಅದಾದ ನಂತರ ಕೆಲವು ಥೆರಪಿಗಳನ್ನು ನಾವು ಮಾಡ್ತಾ ಇದ್ದೆ. ಈ ಯುಗಾದಿಯಿಂದ, ಈ ಪರಾಭವ ಸಂವತ್ಸರದಿಂದ ಜನರಿಗೆ ಈ ಒಂದು ವಿದ್ಯೆಯನ್ನು ನೀನು ಕಲಿಸು, ಈ ವಿದ್ಯೆಯನ್ನು ಸ್ವಲ್ಪ ಜನರಿಗೆ ಹಂಚು ಅಂಥೇಳಿ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಕೇಂದ್ರದಲ್ಲಿ ಜ್ಯೋತಿಷ್ಯ ಸಲಹೆಗಳ ಜೊತೆಗೆ ಪ್ರಾಥಮಿಕ ಧ್ಯಾನ ತರಗತಿಗಳು, ಬೇಸಿಕ್ ಮೆಡಿಟೇಷನ್ ಕ್ಲಾಸಸ್ ಮತ್ತು ಸಂಮೋಹಿನಿ ಧ್ಯಾನ ತರಗತಿಗಳು, ಅಡ್ವಾನ್ಸ್ಡ್ ಮೆಡಿಟೇಷನ್ ಮತ್ತು ಹಿಪ್ನೋಥೆರಪಿಗಳು, ಮಾನಸಿಕ ಮತ್ತು ದೈಹಿಕ ಶಕ್ತಿವರ್ಧಕ ಥೆರಪಿಗಳು, ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಗೂ ಕೂಡ ಕೆಲವು ಮೆಡಿಟೇಷನ್ಸ್ ಮತ್ತು ಪೂರ್ವ ಜನ್ಮ ಸ್ಮರಣ ಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಆ್ಯಂಡ್ ಹಿಪ್ನೋಥೆರಪಿ ಇದನ್ನು ಆರಂಭಿಸ್ತಾ ಇದ್ದೀವಿ. ಯಾರ್ಯಾರಿಗೆ ಅದರ ಬಗ್ಗೆ ಕಲಿತಕ್ಕಂಥ ಇಂಟ್ರೆಸ್ಟ್ ಇದೆ ಅವರು ನಮ್ಮ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಆನ್ಲೈನ್ ಇದೆ ಮತ್ತು ಆಫ್ಲೈನ್ ಇದೆ. ಈ ಧ್ಯಾನ ತರಗತಿಯ ವಿಶೇಷ ಏನಂತಂದರೆ ಸ್ನೇಹಿತರೆ, ಧ್ಯಾನದ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ತೀನಿ ನಿಮಗೆ. ಬಹಳಷ್ಟು ಜನರಲ್ಲಿ ಧ್ಯಾನದ ಬಗ್ಗೆ ಒಂದು ಯಾವ ರೀತಿಯ ಒಂದು ಭಾವನೆ ಇದೆ ಅಂದರೆ, ಅದು ಮನಃಶಾಂತಿಗೆ ಅಥವಾ ಆರೋಗ್ಯ ನಿವಾರಣೆಗೆ ಅಥವಾ ವಯಸ್ಸಾದವರಿಗೆ ಸಮಯ ಕಳೀಲಿಕ್ಕೆ ಅಂತ ಒಂದು ಸಾಮಾಜಿಕವಾಗಿದೆ. ನನ್ನ ಅನುಭವದಲ್ಲಿ ಹೇಳ್ತೀನಿ, 10 ವರ್ಷದಿಂದ ನಾನು ಧ್ಯಾನ ಮಾಡ್ತಿದ್ದೀನಿ. ಧ್ಯಾನ ಮಾಡುವುದರಿಂದ ನಮ್ಮ ಇಷ್ಟಕಾಮ್ಯಾರ್ಥಗಳನ್ನು ನಾವು ಈಡೇರಿಸಿಕೊಳ್ಳಬಹುದು, ಇಷ್ಟಕಾಮ್ಯ ಸಿದ್ಧಿಗಳನ್ನು ಕೂಡ ಈಡೇರಿಸಿಕೊಳ್ಳಬಹುದು. ನಿಮ್ಗೆ ಯಾವುದೋ ಒಂದು ವಾಹನವನ್ನು ಹೊಂದಬೇಕು ಅಂತ ಬಹಳ ದಿನಗಳ ಕನಸಿದೆ ಅಂದರೆ ಧ್ಯಾನದ ಮೂಲಕ ವಾಹನವನ್ನು ಹೊಂದಬಹುದು.
ನಾನು ಒಂದು ದೊಡ್ಡ ವಿದ್ಯಾಭ್ಯಾಸವನ್ನು ಪಡಿಬೇಕು, ನಾನು ದೊಡ್ಡ ಹಂತಕ್ಕೆ ಹೋಗಬೇಕು ಅಂದರೆ ಧ್ಯಾನದಿಂದ ತಗೋಬೋದು. ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನಾನು ಅವಳು ಮದುವೆ ಮಾಡಬೇಕು, ನನ್ನ ಜವಾಬ್ದಾರಿ ಕಳ್ಕೊಬೇಕಂದ್ರೆ ಅದು ಧ್ಯಾನದಿಂದ ಮಾಡ್ಕೋಬೋದು. ಇದನ್ನು ನನಗೆ ಸ್ವತಃ ಅನುಭವ ಆಗಿದೆ. ಈ ಧ್ಯಾನ ಸಿದ್ಧಿಯಿಂದ, ಧ್ಯಾನ ಕ್ರಿಯೆಯಿಂದ ನಾವು ಎಲ್ಲನೂ ಪಡ್ಕೊಂಡಿದ್ದೀವಿ. ನಾವು ಎಷ್ಟೋ ಸರಿ ಧ್ಯಾನ ಅನ್ನೋದು ಬರೀ ಮನಃಶಾಂತಿಗೆ. ನಿಮ್ಮಲ್ಲಿ ಆ ಭಾವನೆ ಇತ್ತು? ನನಗೊಂದು ಪ್ರಶ್ನೆ, ವಾಟ್ ಅಬೌಟ್ ಧ್ಯಾನ? ಇಲ್ಲ, ನನಗೆ ಧ್ಯಾನದ ಬಗ್ಗೆ ಭಾಳ ಗೌರವ ಇದೆ. ಇದೆ ಅಲ್ಲ, ಅದು ಏನೇನು ಕೊಡುತ್ತೆ ಅಂತ ಇತ್ತು. ಅಲ್ಲ, ಅದು ಏನೇನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚು ಸ್ವಾನುಭವ ಇಲ್ಲ, ಆದರೆ ಅದರ ಪಡ್ಕೊಂಡವ್ರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿದೆ ನನಗೆ. ಅಂದರೆ ಧ್ಯಾನ ಅಂದರೆ ಒಂದು ಕಾಸ್ಮಿಕ್ ಪವರ್. ನೀವು ಅದನ್ನು ಹೊಲಿಸ್ಕೊಂಡ್ರೆ, ನಾವು ಅದನ್ನು ತುಂಬ ನಮ್ರತೆಯಿಂದ, ತುಂಬ ಧೈರ್ಯವಾಗಿ ನಾವು ವಶಪಡಿಸ್ಕೊಂಡ್ರೆ ನಮ್ಗೆ ಏನೇನು ಇಷ್ಟ ಅದು ಕೊಡುತ್ತೆ ಸರ್. ನಾನು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದೆ. ಚಿನ್ನದ ಚೈನು ಹಾಕೋದಲ್ಲ, ನೀನು ಅದನ್ನು ಕೇಳಬಾರ್ದು, ಕಾರಲ್ಲಿ ಓಡೋದು ಅದೆಲ್ಲ ಕೇಳಬಾರ್ದು, ಇದು ಸನ್ಯಾಸ, ಈ ಒಂದು ವಿದ್ಯೆ ಅಂದರೆ ಅದೊಂದು ಆಧ್ಯಾತ್ಮ, ಇದೊಂದು ಸರಳ ಅಂತ ಯಾವತ್ತೂ ಹೇಳಿಲ್ಲ. ನೀನು ತುಂಬ ದೈನ್ಯತೆಯಿಂದ ನನ್ನನ್ನು ಪ್ರಾರ್ಥಿಸಿ ನೀನು ಧ್ಯಾನ ಮಾಡೋದಾದರೆ ನಿನಗೆ ಲೌಕಿಕದಲ್ಲಿ ಏನು ಬೇಕದನ್ನ ಕೊಡ್ತೀನಿ. ಸುಂದರವಾದ ಮನೆ ತಗೋಬೇಕು ಅಂತಿದೆ, ತಗೋ. ದಿಸ್ ಸಂಕಲ್ಪ. ನಮ್ಮಲ್ಲಿ ಮೆಡಿಟೇಷನ್ ಒಂದು ವಿದ್ಯೆ ಬರುತ್ತೆ, ಅಫರ್ಮೇಷನ್ ಅಂತ. ನಾವು ಏನು ಅನ್ಕೋತೇವೆ, ಈಗ ಬಹಳ ಹಿಂದಿನಿಂದನೇ ಅದು ಮಾತೇ ಇದೆಯಲ್ಲ, ಮನಸ್ಸಿನಂತೆ ಮಹಾದೇವ ಇದೆಯಲ್ಲ, ಇದನ್ನು ಈ ರೀತಿಗೂ ಬಳಸಿಕೊಳ್ಳಬಹುದು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ನಾನದರ ಉಪಯೋಗ ಪಡ್ಕೊಂಡೆ ಧ್ಯಾನದಿಂದ. ನನಗೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ಬಾನಾಡಿಯಿಂದ ಚಿತ್ರ ನಿರ್ದೇಶನ ಮಾಡಿದೆ, ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ನನ್ನಲ್ಲಿ ಒಂದೇ ಕೊರಗು, ರಾಜ್ಯ ಪ್ರಶಸ್ತಿ ಒಂದು ಪಿಕ್ಚರ್ ಮಾಡಿದ್ದೀನಿ, ಒಂದಿಷ್ಟು ನಾಟಕ ಕಥೆಗಳನ್ನ ಬರೆದಿದ್ದೀನಿ, ನನ್ಯಾಕೆ ಈ ಸರ್ಕಾರ ಈ ಸೆನ್ಸಾರ್ ಬೋರ್ಡ್ ಮೆಂಬರ್ಗೋ ಅಥವಾ ಈ ಇದ್ಯಾವುದೋ ಮೆಂಬರ್ಗಳು ಮಾಡ್ತಾರಲ್ಲ ಆಯ್ಕೆ ಕಮಿಟಿಗಳ್ಗೆ ನಾನು ತೊಗೊಳ್ಳಲ್ಲ, ಯಾಕೆ ನಾನು ಅವಾರ್ಡ್ ಡೈರೆಕ್ಟರ್ ಅಲ್ಲ, ಅಥವಾ ನಾನು ಟ್ರೈ ಮಾಡೋಕ್ಕೆ ಮನಸ್ಸಿಲ್ಲ. ನಾನು ಯಾರೂ ಹೇಳಲ್ವ ಹಾಗಾದರೆ ಪ್ರಶಸ್ತಿ ನಿರ್ದೇಶಕನ ಹಾಕಬೇಕು ಅಂತ ಯಾಕೆ ಅನಿಸಲ್ಲ. ನನಗೆ ಆಸೆ ಅದು ಕೆಲಸ ಮಾಡಬೇಕು ಅಂತ. ನಾನು ಯಾರನ್ನೂ ಕೇಳಲಿಲ್ಲ, ಮೆಡಿಟೇಷನ್ಗೆ ಹೋದೆ. ನಾನು ಆ ರೀತಿಯ ಒಂದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ, ನಾಟ್ ದುಡ್ಡು, ನನಗಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ. ನಾನು ಯಾವುದಾದ್ರು ಒಂದು ಇದಕ್ಕೆ ತೀರ್ಪುಗಾರನಾಗಿ ಹೋಗಬೇಕು ಅಂತ ಒಂದಿಷ್ಟು ದಿನಗಳು, ತಿಂಗಳುಗಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡಿದೆ. ನೀವು ನಂಬಲ್ಲ, 68 ನ್ಯಾಷನಲ್ ಅವಾರ್ಡ್ ಫಿಲ್ಮ್ ಕಮಿಟಿಗೆ ನನ್ನ ಮೆಂಬರ್, ನನ್ನ ತೀರ್ಪುಗಾರನ ಕರೆದ್ರು. ನಾನು ಮಾಡಿ ಬಂದೆ, ಆ ಸರ್ಟಿಫಿಕೇಟ್ ಇಲ್ಲಿದೆ. ಯಾರ ಇನ್ಫ್ಲೂಯೆನ್ಸ್ ಆಯಿತೋ ಗೊತ್ತಿಲ್ಲ, ಯಾರು ಹೇಳಿದ್ರೋ ಗೊತ್ತಿಲ್ಲ, ಡೆಲ್ಲಿಯಿಂದ ನನಗೆ ಕರೆ ಬರುತ್ತೆ, ನಾನು ಜೂರಿಯಾಗಿ ಕೆಲಸ ಮಾಡಿ ಬರ್ತೀನಿ. ಅವತ್ತು ನಾನು ನಂಬಿದ್ದು ಈ ಧ್ಯಾನ ಮತ್ತು ಈ ಕಾಸ್ಮಿಕ್ ಎನರ್ಜಿಯನ್ನು ನಾವು ನಂಬಿ ಅದ್ರ ಹತ್ರ ಬೇಡಿಕೆ ನಾವು ಇಟ್ಟರೆ ನಾವೇನು ಕೇಳಿದ್ರು ಕೊಡುತ್ತೆ ಅಂತ. ಅಲ್ಲಿಂದ ಫೋನ್ ಬರುತ್ತೆ ಡೆಲ್ಲಿಯಿಂದ ನನಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ, ಏನೋ ಒಂದು ಮಾತಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ, ನಾನೇ ಒಳಗೆ ಅನ್ಕೋತೀನಿ ನಾನು ಇಂಗ್ಲೀಷ್ ಮಾತಾಡಿರೋ ಶೈಲಿಗೆ ಮೋಸ್ಟ್ಲಿ ಅಲ್ಲಿಂದ ಮತ್ತೆ ವಾಪಸ್ ಕರೆ ಬರೋಲ್ಲ ಅಂತ. ಬಟ್ 2 ದಿನಕ್ಕೆ ಕರೆ ಬರುತ್ತೆ, ಬನ್ನಿ ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡುತ್ತೆ, ಅಲ್ಲಿ 22 ದಿನ ಇರಬೇಕು ಡೆಲ್ಲಿನಲ್ಲಿ, 180 ಸಿನಿಮಾ ನೋಡಬೇಕು, ಕನ್ನಡ ಮತ್ತು ತೆಲುಗು, ನೀವು ಅದಕ್ಕೆ ತೀರ್ಪುಗಾರರಾಗಿರ್ತೀರಾ ಅಂತೇಳಿ. 68 ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್. ಅವಾಗ ಕನ್ನಡದ ಕೆಲವು ಚಿತ್ರಗಳಿಗೆ ಒಂದು ತಲೆದಂಡ ಮತ್ತು ಡೊಳ್ಳು ಅದಕ್ಕೆಲ್ಲ ಬಂತಲ್ಲ ಆ ವರ್ಷದಲ್ಲಿ. ನನಗೆ ಆವಾಗ ಅನಿಸ್ತು, ಆವಾಗ ನನಗೆ ನಾನು ಧ್ಯಾನಕ್ಕೆ ಅಡಿಕ್ಟ್ ಆಗ್ಬಿಟ್ಟೆ. ಓಹೋ, ಇದೆಲ್ಲ ಕೊಡುತ್ತೆ ಅಂದರೆ ಧ್ಯಾನ ಮಾಡ್ಕೊಂಡು ಹೋಗಿ ತಪ್ಪೇನಿದೆ, ಬಟ್ ಶ್ರಮ ಇದೆ ಒಂಚೂರು. ಅದಕ್ಕೆ ಮುಂಜಾನೆ ಬೇಗ ಹೇಳಬೇಕು, ಅದಕ್ಕೆ ಡೆಡಿಕೇಶನ್ ಮಾಡಬೇಕು, ನಾವು ಅದಕ್ಕೊಂದು ಸಮಯವನ್ನು ಕೊಡಬೇಕು, ತುಂಬ ಇದರಿಂದ ಕೆಲವು ಶಿಸ್ತುಗಳನ್ನು ಪಾಲನೆ ಮಾಡಬೇಕು, ಅದೆಲ್ಲ ಮಾಡ್ತಾ ಬಂದೆ. ಆವಾಗ ನನಗನ್ನಿಸ್ತು, ನನಗಾಗಿರೋ ಅನುಭವವನ್ನು ಜನರಿಗೂ ಹಂಚುವ, ಅವ್ರಿಗೂ ಹೇಳಿಕೊಡುವ, ಅವರಲ್ಲೂ ಕೂಡ ಈ ಥರ ತುಂಬ ಅಭಿಲಾಷೆ ಇರೋರು, ಸಾಧನೆ ಮಾಡಬೇಕು ಅಂತಿರೋರು ಬಂದರೆ ಧ್ಯಾನದ ಮೂಲಕ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ನಿಮಗೆ ಗೊತ್ತಿರಲಿ, ಆರೋಗ್ಯವೂ ನಿವಾರಣೆ ಆಗುತ್ತೆ, ನಮ್ಮ ಆಶೆಗಳೂ ಈಡೇರುತ್ತೆ. ಆ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳಲಾಗುತ್ತೆ. ನಮಗೂ ಕೂಡ ಅದ್ಭುತವಾದಂಥ ಗುರುಗಳು ಶಿವಯ್ಯ ಶಾಸ್ತ್ರಿಗಳು, ರಂಗಶೆಟ್ಟರು,
ವೇಣುಗೋಪಾಲ ಗುರುಗಳು, ಈ ಧ್ಯಾನಗಳನ್ನೆಲ್ಲ ಹೇಳಿಕೊಟ್ಟಂಥ ವೇಣುಗೋಪಾಲ ಗುರುಗಳು, ರಾಮಚಂದ್ರ ಗುರುಗಳು, ಹಲವಾರು ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಒಂದು 10 ವರ್ಷದಿಂದ ಮೆಡಿಟೇಷನ್ ಮಾಡ್ಕೊಬೋದು. ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಕೆಲವು ಥೆರಪಿಗಳು ಸ್ಟಾರ್ಟ್ ಮಾಡಿದ್ದೀವಿ, ನಡೀತಾ ಇದೆ ಅದು ಆಲ್ರೆಡಿ. ಆದರೆ ಧ್ಯಾನ ಶುರು ಮಾಡಿರಲಿಲ್ಲ. ಈಗ ಯುಗಾದಿಯ ನಂತರ ಧ್ಯಾನ ಶುರು ಮಾಡಬೇಕು ಅಂತ ಇತ್ತು. ಈ ಬಿ ಗಣಪತಿಯವರು ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಹೆಚ್ಚು ಬೇರೆ ರೀತಿಯಲ್ಲಿ ನಾವು ಅದನ್ನು ಪ್ರೇಕ್ಷಕರಿಗೆ ತಿಳಿಸುವ ಅಂತ. ಈಗ ಬೇಸಿಕ್ ಮೆಡಿಟೇಷನ್ ಬಗ್ಗೆ ಹೇಳೋದಿತ್ತು, ಹೇಳಿದೆ. ಬನ್ನಿ, ಒಂದು ನಮ್ಮ ಈ ಆಫೀಸ್ನಲ್ಲೇ ಒಂದು ಬ್ಯಾಚ್ಗೆ 5 ಜನ ಆ ಥರ ಮಾಡಿ 1 ಅವರ್ ಅಂತ ಮಾಡಿ ನೀವು 20 ನಿಮಿಷ ಮೆಡಿಟೇಷನ್ನ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಬೇಕು ಅಷ್ಟೇ. ನೀವು 20 ನಿಮಿಷದನ್ನು 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿಬಿಡಿ, ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಿ. ಆಮೇಲೆ ಯಾವ ದೊಡ್ಡ ಮೆಡಿಟೇಷನ್ ಬೇಕಾರೋ ನಾವು ಯಾವ ಹಂತದ ಬೇಕಾದ್ರೂ ಹೇಳ್ಕೊಡ್ಬೋದು. ಆದರೆ 6 ತಿಂಗಳು ಯಾವ ದೊಡ್ಡ ಮೆಡಿಟೇಷನ್ನು ಮಾಡೋಕ್ಕೆ ಹೋಗಬೇಡಿ. ಕೇವಲ 20 ನಿಮಿಷದ ನಾವು ಹೇಳಿಕೊಡುವ ಮೆಡಿಟೇಷನ್ನ ಮಾಡಿಕೊಳ್ಳಿ. ಭಾಳಷ್ಟು ಜನ ನಾನು ಯೂಟ್ಯೂಬಲ್ಲಿ ನೋಡಿ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಅಲ್ಲಿ ನೋಡಿ ಕಲ್ತ್ಕೋತಿದ್ದೀನಿ ಅಂತ ಅಂತಾರೆ. ಯಾವುದೇ ವಿದ್ಯೆ ಆಗಲಿ ದಯವಿಟ್ಟು ಗುರುಮುಖೇನ ಕಲಿಯಿರಿ. ನಾವು ಕೂಡ ಪ್ರಪ್ರಥಮವಾಗಿ ಗುರುಮುಖೇನವೇ ಈ ವಿದ್ಯೆಯನ್ನು ಕಲಿತಿದ್ದು. ವೇಣುಗೋಪಾಲ ಗುರುಜಿಯವರೇ ನಮಗೆ ಧ್ಯಾನ ಗುರುಗಳು. ಎಷ್ಟೋ ಸರಿ ನಾನು 5-8 ವರ್ಷ ಆದಮೇಲೂ ಮತ್ತೆ ಅವ್ರ ಹತ್ರ ಹೋಗಿ ಕಲ್ತಿದ್ದೀನಿ. ಗುರುಮುಖೇನ ಕಲ್ತಿದ್ದು ಶಾಶ್ವತ ಉಳಿಯುತ್ತೆ. ಯಾಕೆಂದರೆ ಅವರು ಒಬ್ಬ ಗುರು ತನ್ನ ಆತ್ಮಾಭಿಮಾನ ಪೂರ್ವಕವಾಗಿ ಹೇಳಿಕೊಡ್ತಾ ಇರ್ತಾರೆ, ಧಾರೆ ಎರಿತಾ ಇರ್ತಾರೆ ಅವರ ಒಳಗಿರೋದನ್ನ. ಅದು ಆ ಸಂವಹನ ವಿದ್ಯೆ ನಮ್ಮೊಂದಿಗೆ ಬರೋದು ಬೇರೆ, ನಾವು ಯಾವುದೋ ಒಂದು ಸಾಧನದಿಂದ ನಾವು ನೋಡ್ತಾ ವಿದ್ಯೆಯನ್ನು ಕಲಿಯೋದು ಬೇರೆ. ಯಾಕೆಂದರೆ ಅಲ್ಲಿ ಯೋಗ ಮಾಡ್ತಿರ್ತಕ್ಕಂಥ ಗುರುಗಳಿಗೆ ನೀವು ನನ್ನ ವಿದ್ಯೆಯನ್ನು ನೋಡಿ ಕಲಿತಿದ್ದೀರಾ ಅಂತ ಅವ್ರಿಗೆ ಗೊತ್ತಿರಲ್ಲ, ಲಕ್ಷಾಂತರ ಜನ ನೋಡ್ತಿರ್ತಾರೆ. ಆದರೆ ಗುರುಗಳ ಎದುರುಗಡೆನೇ ಕೂತ್ಕೊಳ್ಳಿ, ಅವರ ದೃಷ್ಟಿಯ ಮೂಲಕ, ಅವರು ನಿಮ್ಮನ್ನು ನೋಡುವುದರ ಮೂಲಕ, ಅವರ ಮಾತಿನ ಸಂವಹನ ಧ್ವನಿಯ ಮೂಲಕ ನಿಮಗೆ ಅವರ ದೈವಿಕ ಅಂಶಗಳು ಸೇರುತ್ತಿರುತ್ತವೆ. ಗುರುಮುಖೇನ ಕಲೀರಿ, ಎಲ್ಲಾದರೂ ಕಲೀರಿ. ಅದನ್ನು ಆರಂಭ ಮಾಡಬೇಕು ಅಂತಿದ್ದೀವಿ. ದಯಮಾಡಿ ಯಾರು ಆಸಕ್ತರು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಂಬರ್ಗಳನ್ನ ಹಾಕಿದ್ದಾರೆ, ನಮ್ಮ ಮ್ಯಾನೇಜರ್ ಇರ್ತಾರೆ. ನಿಮ್ಗೆ ಆಫ್ಲೈನ್ ಬೇಕಾ ಆನ್ಲೈನ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅದನ್ನು ನಿಮ್ಮನ್ನೊಬ್ಬ ಧ್ಯಾನಿಗಳನ್ನಾಗಿ ಮಾಡುವ ಒಂದು ಯೋಗ ಇಲ್ಲಿ ಸೇರೋದು. ನಾವು ಮತ್ತಾಗಲೇ ಹೇಳಿದ್ನಲ್ಲ, ಯೋಗ ನಾವು ಸೇರೋದು ಅಲ್ಲಿ ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ನೆಮ್ಮದಿ, ಒಂದು ಬೆಳಕು ಬರಲಿ ಅಂಥೇಳಿ ನಾವು ಆ ಕಾಸ್ಮಿಕಲ್ಲಿ ಬೇಡೋಣ, ಕೋರೋಣ, ವಿನಮ್ರನಾಗೋಣ. ನಮಸ್ಕಾರ. ನಮಸ್ತೆ. ಭಗವತಿ ದಿಶಕ್ತಿ ಮಹಾಶಕ್ತಿಯ ದಿವ್ಯ ಬೆಳಕಿನ ಕಿರಣಗಳ ನನ್ನ ಕೈನ ಮೂಲಕ ನಿಮ್ಮ ದೇಹವನ್ನು ಪ್ರವೇಶ ಮಾಡಿ, ದೇಹದಲ್ಲಿನ ಎಲ್ಲ ಆತಂಕ, ದುಗುಡ, ಭಯಗಳನ್ನು ನಿಮ್ಮ ಪಾದದ ಮೂಲಕ ಉಪ್ಪು ನೀರನ್ನು ಪ್ರವೇಶ ಮಾಡಿ ಸಂಪೂರ್ಣ ಕರೆಗೆ ಹೋಗ್ತಾ ಇದೆ. ಬ್ಲಿಸ್ಫುಲ್, ಎಂಜಾಯ್ಫುಲ್, ಪೀಸ್ ಆಫ್ ಮೈಂಡ್, ಹ್ಯಾಪಿನೆಸ್. Hello, my name's Gayatri. I had 3 sittings and yeah, I feel so much more relaxed. I came with a lot of pain, but my hand is feeling much better. And I'm hoping that all my negativities and all of that is gone, and there's only peace and contentment going forward and happiness.